ನಿನ್ನೆ ರಾತ್ರಿವರೆಗೂ ಜನರ ಮೇಲೆ ಆರೋಪ ಮಾಡಿದ್ದಾಯ್ತು, ಜನರೇ ಬಂದ್ರು, ನುಗ್ಗಿದ್ರು, ಆಗ ಕಾಲ್ ತುಳಿತಾ ಆಯ್ತು ಅಂತ ಹೇಳಿ ಇವತ್ತು KSCA, RCB ಹಾಗೆ ಈ ಎರಡು ಇವೆಂಟ್ಗಳನ್ನು ಆರ್ಗನೈಸ್ ಮಾಡಿದ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ, ಆ ಸಂಸ್ಥೆ ವಿರುದ್ಧ ಕೂಡ ಇದೀಗ FIR ದಾಖಲಾಗಿದೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಹೊಣೆ ಅನ್ನೋದು ಏನು ಇಲ್ವೇ ಇಲ್ವಾ? ಮಾಹಿತಿ ಪ್ರಕಾರ, ಅಧಿಕೃತವಾಗಿ ಗೊತ್ತಿಲ್ಲ, ಮಾಹಿತಿ ಪ್ರಕಾರ ಪೊಲೀಸರೇ ಬೇಡ ಅಂದಿದ್ರಂತೆ. ಒಂದೇ ದಿನ ಆಗಿದೆ, ನಿನ್ನೆ ರಾತ್ರಿನೇ ಬೀದಿಲ್ ಜನ ಇದ್ರು, ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿಲ್ಲ. ನಾವು ಮಾರನೇ ದಿನಾನೇ ಮತ್ತೆರಡು ಇವೆಂಟ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕಷ್ಟ ಆಗುತ್ತೆ, ಕ್ರೌಡ್ ಮ್ಯಾನೇಜ್ಮೆಂಟ್. ಹೀಗೊಂದು ಮಾಹಿತಿ ಸರ್ಕಾರಕ್ಕೆ ರವಾನೆ ಆಗಿದ್ರೂ ಕೂಡ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ ಯಾರು? ಯಾವ ಒತ್ತಡಕ್ಕೆ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿರ್ಧಾರ ಯಾರಿಂದ ಬಂತು? ಜೋಸೆಫ್ ಪವಾರ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಸರ್ಕಾರದ ನಿರ್ಧಾರ ಇಲ್ಲದೆ ಅಥವಾ ಸರ್ಕಾರಕ್ಕೆ ಮಾಹಿತಿ ಕೊಡದೆ KSCA ಇಂಡಿವಿಜುವಲ್ ಆಗಿ ನಿರ್ಧಾರಗಳನ್ನ ಕೈಗೊಳ್ಳಿಕ್ ಸಾಧ್ಯನಾ? ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂಥದ್ದೊಂದು ಕಾರ್ಯಕ್ರಮ, ಇಷ್ಟು ಜನಕ್ಕೆ ನಾವು ಟಿಕೆಟ್ ಕೊಡ್ತೀವಿ, ಫ್ರೀ ಆಗಿ ಕೊಡ್ತೀವಿ, ಇಷ್ಟು ಗೇಟ್ ಓಪನ್ ಮಾಡ್ತೀವಿ, ಹಿಂಗೆ ಬರ್ತಿದೆ ಸರ್ ಆರೋಪ. ಇದೀಗ FIR ಕೂಡ ಅಲ್ಲ. ಈಗ ಹೇಳ್ಬೇಕಂದ್ರೆ ಇವರು KSA ಒಂದು ಸಂಸ್ಥೆ, ಸರ್ಕಾರ ದುಡ್ದು ಗವರ್ಮೆಂಟ್ ಕಂಟ್ರೋಲ್ ಇರೋದು. ನಾವೀಗ ಏನು ನನ್ ಮಾಹಿತಿ ಬಂದಿದೆ ಅಂದ್ರೆ ಎಲ್ಲ ಕಡೆ ಓಡ್ತಿರೋದು, ಇವ್ರು RCB ಅವರು ಬರೀತಾರೆ, ಇಲ್ಲಿಗೆ ಎದ್ಬಿಟ್ಟು ನಾವ್ ಈ ತರ ಬರ್ತಾ ಇದೀವಿ, 3:30 ಪೆರೇಡ್ ಮಾಡ್ತೀವಿ ಬಿಟ್ಟು ಅವ್ರು ಬರೀತಾರೆ ಸರ್ಕಾರಕ್ಕೆ. ಯಾಕಂದ್ರೆ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ವಾಪಸ್ ಹೋಗ್ಬೇಕು ಅಂದ್ಬಿಟ್ಟು ಅವ್ರ ಅವಸರಕ್ಕೆ KSA ಅವ್ರ ಜೊತೆ ಆಟ ಆಡ್ಬೇಕಾ? ಸರ್ಕಾರದ ತಪ್ಪಿದೆ, ಸರ್ಕಾರ ಒಪ್ಕೋಬಾರ್ದಾಯ್ತು. ಎಸ್ಪೆಷಲಿ ಒನ್ ಕಮಿಷನರ್ ಹೇಳಿದಾಗ ಆಗ್ತಾ ಇಲ್ಲ, ಕಷ್ಟ ಇದೆ, ಪ್ರೀವಿಯಸ್ ಡೇ ನೈಟ್ ಸ್ಟ್ರೆಸ್ ಆಗಿದ್ದಾನ ಪೊಲೀಸ್ ಅವರು, ಆತರ ಇದ್ದಾಗ ಬೇಕಾಗಿತ್ತ? KSA ಅಂದ್ರೆ ಏನು? ಒಂದು ಸಣ್ಣ ಒಂದು ಕ್ರಿಕೆಟ್ ಅಸೋಸಿಯೇಷನ್, ಒಂದ್ ಕೇವಲ ಒಂದ್ 2700 ಮೆಂಬರ್ಸ್ ಇರ್ಬೋದು. ಅದು ದೊಡ್ಡದ? ನಮ್ಮ 7 ಕೋಟಿ ಜನದ ದೊಡ್ಡದ ಸರ್ಕಾರ? ಹೂ ಆರ್ ದೇ ಟು ಡಿಸೈಡ್? RCB ಒಂದು ಕ್ಲಬ್, ಕೇವಲ ಒಂದು ಕ್ಲಬ್, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮೋಜು ಮಜಾ ಮಾಡ್ಕೊಂಡು ಅವರು ದುಡ್ಡು ಮಾಡ್ಕೊಂಡು ಕೂತಿದ್ದಾರೆ. ಅವ್ರು ಬಂದು ಡಿಸೈಡ್ ಮಾಡ್ತಾರ ನಮಗೆ ನಾವು ಇವತ್ತೇ ಮಾಡ್ಬೇಕು ಅಂದ್ಬಿಟ್ಟು? ಯಾಕೆ KSA ಅವ್ರಿಗೆ ತಲೆ ಇರ್ಲಿಲ್ವಾ? ಆಗೋದಿಲ್ಲ, ತೊಂದ್ರೆ ಆಗತ್ತೆ ಅಂತ ಹೇಳಕ್ ಆಗ್ಲಿಲ್ವಾ? ಇದು ವೆರಿ ಅನ್ಫಾರ್ಚುನೇಟ್. 11 ಜನ ಸತ್ತಿದ್ದಾರೆ ಮೇಡಮ್, ಒಬ್ರಿಬ್ಬರಲ್ಲ. ಇದು ಮರ್ಡರ್, ಅಬ್ಸಲ್ಯೂಟ್ ಮರ್ಡರ್. ಅಂಡ್ ದ ಬ್ಲಡ್, ಮುಂಚೆನೆ ಈ IPL ಕ್ರಿಕೆಟ್ ಬ್ಲಡ್ ಮನಿ, ಬೆಟ್ಟಿಂಗ್ ಮನಿ, ಅದ್ರೊಳಗೆ ಈಗ ಬ್ಲಡ್ ಸ್ಟೇನ್ ಬೇರೆ ಜನ ಸತ್ತಿದ್ದಾರೆ. ಇದು ಆಕ್ಷನ್ ಜಸ್ಟ್ ಇವಾಗ ನನ್ಗೆ ಬಂದಿರೋ ಮಾಹಿತಿ ಒಳಗೆ ಆ CEO ಮೇಲೆ ಹಾಕಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅದ್ರೊಳಗೆ? CEO, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ CEO, ಅವರು ಒಂದು ಸೆಂಟ್ರಲ್ ಗವರ್ಮೆಂಟ್ ಇದ್ದಿದ್ದು ಗವರ್ಮೆಂಟ್ ಒಳಗೆ ಇದ್ದು ಸರ್ವ್ ಮಾಡಿ ಬಂದು ಈಗ ಏನೋ ಮಾಡ್ತಿದ್ದಾರೆ. ಅವ್ರ ಮಾತು ಕೇಳಲ್ಲ ಯಾರು ಅಲ್ಲಿ. ಇವ್ರು ಏನ್ ತಗೊಂಡ್ರೆ ನಾವ್ ಏನ್ ಬೇಕಾರ ಮಾಡಬಹುದು, ನಮ್ದೇ ಅಧಿಕಾರ ಇದೆ, ನಾವ್ ಕೇಳ್ದಂಗೆ ಸರ್ಕಾರ ಕೇಳುತ್ತೆ ಬಟ್ ಆಟಿಟ್ಯೂಡ್ ಇಟ್ಕೊಂಡ್ರೆ ಇದೇ ತರ ಆಗ್ತಿದೆ. ಈಗ ನಾನು ನಿಮ್ಮ ಚಾನೆಲ್ ಥ್ರೂನೇ ಕೇಳ್ತೀನಿ, ನಮ್ CM ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ 80 ಕೋಟಿ ಲೂಟ್ ಆಗಿದೆ, ಅಲ್ಲಿ ಡಿಸ್ಅಪ್ರೋಪ್ರಿಯೇಷನ್ ಆಗಿದೆ. ಇದು ನಮ್ಮ ದುಡ್ಡು, ಪಬ್ಲಿಕ್ ದುಡ್ಡು. ಅವ್ರಿಗೆ ನಾವು ಕೇಳಿದೀವಿ, ನೀವು ಒಂದು ಫಾರೆನ್ಸಿಕ್ ಆಡಿಟ್ ಮಾಡಿ ಅಂದ್ಬಿಟ್ಟು ಲಾಸ್ಟ್ AGM ಒಳಗೆ ಹೇಳಿದೀವಿ. ಯಾಕೆ ಮಾಡಿಲ್ಲ KSA ಅವರು? ಇದೇ ಸೆಕ್ರೆಟರಿ ಇವತ್ತು ಏನು ಮೀಡಿಯಾ ಅವರಿಂದ ಓಡ್ತಿದ್ರೆ ಮಾತಾಡ್ದವ್ರು ಹೋಗ್ತಾರೆ. ಒಂದು ರೆಸ್ಪಾನ್ಸಿಬಿಲಿಟಿ ಬೇಕು. ಹೌದು ತಪ್ಪಾಗಿದೆ, ಹಿಂಗಾಗಿದೆ ಅಂದ್ಬಿಟ್ಟು ನಾವೊಂದು ಎಲ್ಲ ಮೆಂಬರ್ಸ್ AGM ಕೇಳ್ಬಿಟ್ಟು ಫಾರೆನ್ಸಿಕ್ ಆಡಿಟ್ ಮಾಡ್ಬೇಕು ಅಂದ್ಬಿಟ್ಟು ಕಾಯ್ತಾ ಇರ್ಬೇಕಾ ಇವ್ರಿಗೆ? ಇದು ಯಾರ ದುಡ್ಡು? ಇದು ನಮ್ಮ ಪಬ್ಲಿಕ್ ದುಡ್ಡು. ಆಮೇಲೆ ಎಷ್ಟು ಮಟ್ಟಕ್ಕೆ ದುಡ್ಡು ಲೂಟ್ ಆಗಿದೆ ಅಂದ್ರೆ ಅದೇ ದುಡ್ಡು ನಮ್ಮ ಮೊಫಸಲ್ ಹುಡುಗರು, ತಾಲೂಕು ಮತ್ತೆ ಡಿಸ್ಟ್ರಿಕ್ಟ್ ಹುಡುಗರಿಗೆ ಏನಾದ್ರು ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೋದಾಯ್ತು. ಇವ್ರು ಕೇಳೋರು ಯಾರಿಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾವ್ ಏನ್ ಬೇಕಾದ್ರೆ ಮಾಡ್ತೀವಿ, ನಾವು ಸರ್ಕಾರಕ್ಕೆ ಮಾಡ್ಕೊಂಡು ಕೂತಿರ್ತೀವಿ ಅಂದ್ಬಿಟ್ಟು. ಏನು ಕೆಲವರಿಗೆ ಮೆಂಬರ್ಶಿಪ್ ಕೊಟ್ಬಿಟ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ಗೆ, ಪೊಲಿಟಿಷಿಯನ್ಸ್ಗೆ ಇವ್ರು ಏನ್ ಬೇಕಾದ್ರೆ ಮಾಡ್ಬಿಡ್ಬೋದಾ? ದಿಸ್ ಹ್ಯಾಸ್ ಟು ಸ್ಟಾಪ್. ಇವತ್ತು ದೇವರೊಂದು ಪಾಠ ಕಳ್ಸಿದ್ದಾರೆ. ಇದು ಆಗ್ತಾ ಇರೋದು FIR ಸೆಕ್ರೆಟರಿ ಪ್ರೆಸಿಡೆಂಟ್ ಮೇಲೆ ಹಾಕ್ಬೇಕಾಯ್ತು. ನಿರಪರಾಧಿ CEO ಹಿಡ್ಕೊಂಡು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ತಾರೆ,
ಏನು ಫೈನಾನ್ಸ್ ಆಫೀಸರ್, ಚೀಫ್ ಫೈನಾನ್ಸ್ ಆಫೀಸರ್ ಸ್ಟೇಟ್ಮೆಂಟ್ ಕೊಡ್ಬೇಕಾ? ಅಲ್ಲಿ ಇರೋದ್ ಏನಕ್ಕೆ ಸೆಕ್ರೆಟರಿ, ಅಲ್ಲಿ ಇರೋದ್ ಏನಕ್ಕೆ ಪ್ರೆಸಿಡೆಂಟ್? ಹ್ಮ್ ಹ್ಮ್ ಇವ್ರೇನು ಏನ್ ದೊಡ್ಡ ಪಾರ್ಟಿಗಳ ಇವರು? ಏನ್ ಬಹುಶಃ ಸರ್, ಇದೊಂದು ಘಟನೆಯಿಂದ ಅನೇಕ ಹುಳುಕುಗಳು, ಎಲ್ಲೆಲ್ಲಿ ಯಾವೆಲ್ಲ ಹುಳುಕುಗಳಿದೆ, ಯಾರ ಮಾತು ಯಾರು ಕೇಳ್ತಿಲ್ಲ, ಯಾರ ಮೇಲೆ ಯಾರು ಒತ್ತಡ ಇದೆ, ಇದೆಲ್ಲ ಆಚೆ ಬರ್ತಾ ಇದೆಯಾ ಅಂತೇಳಿ ಒಳ್ಳೇದೇ ಒಂದು ರೀತಿಯಲ್ಲಿ. ಹೌದು, 11 ಜನರ ಬಲಿ ಆಗಬಾರ್ದಾಗಿತ್ತು, ಆದರೆ ಇನ್ನು ಮುಂದಾದ್ರೂ ಇಂಥ ಅನಾಹುತಗಳು ಆಗದೆ ಇರೋ ರೀತಿಯಲ್ಲಿ ರಿಪೇರಿ ಆಗ್ಲಿಕ್ಕೆ ಇದೊಂದು ಸೂಕ್ತ ಸಮಯನ ಅಂತೇಳಿ PIL ಸಲ್ಲಿಸಿದ ವಕೀಲರೇ ನಮ್ಮ ಜೊತೆಯಲ್ಲಿದ್ದಾರೆ. ಐಮ್ ರಿಯಲಿ ಸಾರಿ ರಾಜು ಗೌಡ್ರೆ ಹಾಗೆ ಉಮೇಶ್ ಸರ್, ಅರ್ಧ ಗಂಟೆ ಮಾತನಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಒಂದು ಚಿಕ್ಕ ಬ್ರೇಕ್ ಹೋಗಿ ಬರಬೇಕು. ಬ್ರೇಕ್ ಆದ ನಂತರ ಈ ಮೂರಿಂದ ಕೂಡ, ಅದರಲ್ಲೂ ಎಸ್ಪೆಷಲಿ ನಾನು ಆಗಲೇ ಕೇಳ್ತಾ ಇದ್ದ ಹಾಗೆ, ರಾಜ್ಯ ಸರ್ಕಾರ ಇಂಥದ್ದೊಂದು ಖಾಸಗಿ ಟೂರ್ನಮೆಂಟ್ನ ಚಾಂಪಿಯನ್ಶಿಪ್, ಆ ಟ್ರೋಫಿ, ಅದರ ಸಂಭ್ರಮಾಚರಣೆಯನ್ನು ಹೋಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಯಾರು ಕ್ರೆಡಿಟ್ ತಗೊಳಕ್ ಹೋದ್ರು, ಯಾರ, ಎಟ್ ವಾಟ್ ಕಾಸ್ಟ್? 11 ಮಂದಿಯ ಪ್ರಾಣದ ಆ ಒಂದು ಹಾಕ್ಬಿಟ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ಗೆ, ಪೊಲಿಟಿಷಿಯನ್ಸ್ಗೆ ಇವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ದಿಸ್ ಹ್ಯಾಸ್ ಟು ಸ್ಟಾಪ್. ಇವತ್ತು ದೇವರೊಂದು ಪಾಠ ಕಳಿಸಿದ್ದಾರೆ. ಇದು ಆಗ್ತಾ ಇರೋದು FIR ಸೆಕ್ರೆಟರಿ ಪ್ರೆಸಿಡೆಂಟ್ ಮೇಲೆ ಹಾಕ್ಬೇಕಾಯ್ತು. ನಿರಪರಾಧಿ CEO ಹಿಡ್ಕೊಂಡು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಏನು ಫೈನಾನ್ಸ್ ಆಫೀಸರ್, ಚೀಫ್ ಫೈನಾನ್ಸ್ ಆಫೀಸರ್ ಸ್ಟೇಟ್ಮೆಂಟ್ ಕೊಡ್ಬೇಕಾ? ಅಲ್ಲಿ ಇರೋದ್ ಏನಕ್ಕೆ ಸೆಕ್ರೆಟರಿ, ಅಲ್ಲಿ ಇರೋದ್ ಏನಕ್ಕೆ ಪ್ರೆಸಿಡೆಂಟ್? ಇವ್ರೇನು ಏನ್ ದೊಡ್ಡ ಪಾರ್ಟಿಗಳ ಇವರು? ಏನ್ ಬಹುಶಃ ಸರ್, ಇದೊಂದು ಘಟನೆಯಿಂದ ಅನೇಕ ಹುಳುಕುಗಳು, ಎಲ್ಲೆಲ್ಲಿ ಯಾವೆಲ್ಲ ಹುಳುಕುಗಳಿದೆ, ಯಾರ ಮಾತು ಯಾರು ಕೇಳ್ತಿಲ್ಲ, ಯಾರ ಮೇಲೆ ಯಾರು ಒತ್ತಡ ಇದೆ, ಇದೆಲ್ಲ ಆಚೆ ಬರ್ತಾ ಇದೆಯಾ ಅಂತೇಳಿ ಒಳ್ಳೇದೇ ಒಂದು ರೀತಿಯಲ್ಲಿ. ಹೌದು, 11 ಜನರ ಬಲಿ ಆಗಬಾರ್ದಾಗಿತ್ತು, ಆದರೆ ಇನ್ನು ಮುಂದಾದ್ರೂ ಇಂಥ ಅನಾಹುತಗಳು ಆಗದೆ ಇರೋ ರೀತಿಯಲ್ಲಿ ರಿಪೇರಿ ಆಗ್ಲಿಕ್ಕೆ ಇದೊಂದು ಸೂಕ್ತ ಸಮಯನ ಅಂತೇಳಿ PIL ಸಲ್ಲಿಸಿದ ವಕೀಲರೇ ನಮ್ಮ ಜೊತೆಯಲ್ಲಿದ್ದಾರೆ. ಐಮ್ ರಿಯಲಿ ಸಾರಿ ರಾಜು ಗೌಡ್ರೆ ಹಾಗೆ ಉಮೇಶ್ ಸರ್, ಅರ್ಧ ಗಂಟೆ ಮಾತನಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಒಂದು ಚಿಕ್ಕ ಬ್ರೇಕ್ ಹೋಗಿ ಬರಬೇಕು. ಬ್ರೇಕ್ ಆದ ನಂತರ ಈ ಮೂರಿಂದ ಕೂಡ, ಅದರಲ್ಲೂ ಎಸ್ಪೆಷಲಿ ನಾನು ಆಗಲೇ ಕೇಳ್ತಾ ಇದ್ದ ಹಾಗೆ, ರಾಜ್ಯ ಸರ್ಕಾರ ಇಂಥದ್ದೊಂದು ಖಾಸಗಿ ಟೂರ್ನಮೆಂಟ್ನ ಚಾಂಪಿಯನ್ಶಿಪ್, ಆ ಟ್ರೋಫಿ, ಅದರ ಸಂಭ್ರಮಾಚರಣೆಯನ್ನು ಹೋಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಯಾರು ಕ್ರೆಡಿಟ್ ತಗೊಳಕ್ ಹೋದ್ರು? ನಿನ್ನೆ ರಾತ್ರಿವರೆಗೂ ಜನರ ಮೇಲೆ ಆರೋಪ ಮಾಡಿದ್ದಾಯ್ತು, ಜನರೇ ಬಂದ್ರು, ನುಗ್ಗಿದ್ರು, ಆಗ ಕಾಲ್ ತುಳಿತಾ ಆಯ್ತು ಅಂತ ಹೇಳಿ ಇವತ್ತು KSCA, RCB ಹಾಗೆ ಈ 2 ಇವೆಂಟ್ಗಳನ್ನು ಆರ್ಗನೈಸ್ ಮಾಡಿದ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ, ಆ ಸಂಸ್ಥೆ ವಿರುದ್ಧ ಕೂಡ ಇದೀಗ FIR ದಾಖಲಾಗಿದೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಹೊಣೆ ಅನ್ನೋದು ಏನು ಇಲ್ವೇ ಇಲ್ವಾ? ಮಾಹಿತಿ ಪ್ರಕಾರ, ಅಧಿಕೃತವಾಗಿ ಗೊತ್ತಿಲ್ಲ, ಮಾಹಿತಿ ಪ್ರಕಾರ ಪೊಲೀಸರೇ ಬೇಡ ಅಂದಿದ್ರಂತೆ. ಒಂದೇ ದಿನ ಆಗಿದೆ, ನಿನ್ನೆ ರಾತ್ರಿನೇ ಬೀದಿಲ್ ಜನ ಇದ್ರು, ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿಲ್ಲ. ನಾವು ಮಾರನೇ ದಿನಾನೇ ಮತ್ತೆರಡು ಇವೆಂಟ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕಷ್ಟ ಆಗುತ್ತೆ, ಕ್ರೌಡ್ ಮ್ಯಾನೇಜ್ಮೆಂಟ್. ಹೀಗೊಂದು ಮಾಹಿತಿ ಸರ್ಕಾರಕ್ಕೆ ರವಾನೆ ಆಗಿದ್ರೂ ಕೂಡ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ ಯಾರು? ಯಾವ ಒತ್ತಡಕ್ಕೆ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿರ್ಧಾರ ಯಾರಿಂದ ಬಂತು? ಜೋಸೆಫ್ ಪವಾರ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಸರ್ಕಾರದ ನಿರ್ಧಾರ ಇಲ್ಲದೆ ಅಥವಾ ಸರ್ಕಾರಕ್ಕೆ ಮಾಹಿತಿ ಕೊಡದೆ KSCA ಇಂಡಿವಿಜುವಲ್ ಆಗಿ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೆ ಸಾಧ್ಯನಾ? ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂಥದ್ದೊಂದು ಕಾರ್ಯಕ್ರಮ, ಇಷ್ಟು ಜನಕ್ಕೆ ನಾವು ಟಿಕೆಟ್ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ, ಇಷ್ಟು ಗೇಟ್ ಓಪನ್ ಮಾಡ್ತೀವಿ, ಹಿಂಗೆ ಬರ್ತಿದೆ ಸರ್ ಆರೋಪ. ಇದೀಗ FIR ಕೂಡ ಅಲ್ಲ. ಈಗ ಹೇಳ್ಬೇಕಂದ್ರೆ ಇವರು KSA ಒಂದು ಸಂಸ್ಥೆ, ಸರ್ಕಾರ ದೊಡ್ಡದು, ಗವರ್ಮೆಂಟ್ ಕಂಟ್ರೋಲ್ ಇರೋದು. ನಾವೀಗ ತಿಳ್ಕೊ, ಏನು ನನ್ ಮಾಹಿತಿ ಬಂದಿದೆ ಅಂದ್ರೆ, ಎಲ್ಲ ಕಡೆ ಓಡ್ತಿರೋದು, ಇವ್ರು RCB ಅವರು ಬರೀತಾರೆ ಇಲ್ಲಿಗೆ ಎದ್ಬಿಟ್ಟು, ನಾವ್ ಈ ತರ ಬರ್ತಾ ಇದೀವಿ, 3:30 ಪೆರೇಡ್ ಮಾಡ್ತೀವಿ ಬಿಟ್ಟು ಅವ್ರು ಬರೀತಾರೆ ಸರ್ಕಾರಕ್ಕೆ. ಯಾಕಂದ್ರೆ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ವಾಪಸ್ ಹೋಗ್ಬೇಕು ಅಂದ್ಬಿಟ್ಟು ಅವ್ರ ಅವಸರಕ್ಕೆ KSA ಅವ್ರ ಜೊತೆ ಆಟ ಆಡ್ಬೇಕಾ? ಸರ್ಕಾರದ ತಪ್ಪಿದೆ, ಸರ್ಕಾರ ಒಪ್ಕೋಬಾರ್ದಾಯ್ತು. ಎಸ್ಪೆಷಲಿ ಒಂದು ಕಮಿಷನರ್ ಹೇಳಿದಾಗ ಆಗ್ತಾ ಇಲ್ಲ, ಕಷ್ಟ ಇದೆ, ಪ್ರೀವಿಯಸ್ ಡೇ ನೈಟ್ ಸ್ಟ್ರೆಸ್ ಆಗಿದ್ದಾನೆ ಪೊಲೀಸ್ ಅವರು, ಆತರ ಇದ್ದಾಗ ಬೇಕಾಗಿತ್ತ? KSA ಅಂದ್ರೆ ಏನು? ಒಂದು ಸಣ್ಣ ಒಂದು ಕ್ರಿಕೆಟ್ ಅಸೋಸಿಯೇಷನ್, ಕೇವಲ 2700 ಮೆಂಬರ್ಸ್ ಇರ್ಬೋದು. ಅದು ದೊಡ್ಡದ? ನಮ್ಮ 7 ಕೋಟಿ ಜನದ ದೊಡ್ಡದ ಸರ್ಕಾರ? ಹೂ ಆರ್ ದೇ ಟು ಡಿಸೈಡ್? RCB ಒಂದು ಕ್ಲಬ್, ಕೇವಲ ಒಂದು ಕ್ಲಬ್, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮೋಜು ಮಜಾ ಮಾಡ್ಕೊಂಡು ಅವರು ದುಡ್ಡು ಮಾಡ್ಕೊಂಡು ಕೂತಿದ್ದಾರೆ. ಅವ್ರು ಬಂದು ಡಿಸೈಡ್ ಮಾಡ್ತಾರ ನಮಗೆ ನಾವು ಇವತ್ತೇ ಮಾಡ್ಬೇಕು ಅಂದ್ಬಿಟ್ಟು? ಯಾಕೆ KSA ಅವ್ರಿಗೆ ತಲೆ ಇರ್ಲಿಲ್ವಾ? ಆಗೋದಿಲ್ಲ, ತೊಂದ್ರೆ ಆಗತ್ತೆ ಅಂತ ಹೇಳಕ್ ಆಗ್ಲಿಲ್ವಾ? ಇದು ವೆರಿ ಅನ್ಫಾರ್ಚುನೇಟ್. 11 ಜನ ಸತ್ತಿದ್ದಾರೆ.